ಮಾಡೋ ಕೆಲಸ ಏನೂ ಇಲ್ಲ. ಇದು ಉದ್ಯೋಗಿಲ್ ಕೆಲಸ ಮಾಡ್ತಾರೆ ಬೈಲತ್ತಾರ. हेलमेट घर पे है फिर क्यों रखे डिक्की में रोज ऐसे ही होता है. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಸಂಚಾರ ಸುಧಾರಣೆಗೋಸ್ಕರ ಏನು ಎಐ ಬೇಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತಂದಿದ್ದೀವಿ. ಅದ್ರ ಜೊತೆಗೆ ನಿರಂತರವಾಗಿ ಕಳೆದ 2-3 ತಿಂಗಳಿಂದ ನಾವು ಅವೇರ್ನೆಸ್ಗಳನ್ನು ಮಾಡ್ತಾ ಇದ್ದೀವಿ. ಈ ಏನು ಅವೇರ್ನೆಸ್ ಹಿನ್ನೆಲೆಯಲ್ಲಿ ಏನು ಸುಧಾರಣೆ ಆಗಬೇಕಾಗಿತ್ತು, ಒಂದು 80% ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬದಲಾವಣೆ ಆಗ್ತಾರೆ ಅಂತಂದು. ಬಟ್ ಒಂದು 20-25% ಅಷ್ಟೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ಅವೇರ್ನೆಸ್ ಇದೆ, ಅದ್ರ ಜೊತೆಗೆ ಫೀಲ್ಡಿಗೆ ಇಳಿದು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ನಮ್ಮ ತಂಡಗಳನ್ನು ಮಾಡಿದ್ದೀವಿ. 10ರಿಂದ 12 ತಂಡಗಳು ದಿನನಿತ್ಯ ಸರ್ಪ್ರೈಸ್ ಆಗಿ ವಿವಿಧ ಸ್ಥಳಗಳಲ್ಲಿ, ವಿವಿಧ ಜಂಕ್ಷನ್ಗಳಲ್ಲಿ ಚೆಕ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ. ಯಾರು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ದಂಡ ಹಾಕ್ತಾರೆ. ಅದರ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಏನು ಈ ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ, ಅವಾಗಲಿಂದ ನಿಯರ್ಲಿ 50% ಅಷ್ಟು ಸುಧಾರಣೆ ಆಗಿದೆ. ಇದೇನು ತೋರಿಸುತ್ತೆ ಅಂತಂದರೆ, ಏನು ಸಾರ್ವಜನಿಕರಿದ್ದಾರೆ ಎಲ್ಲರ ಹತ್ರ ಈ ಸಂಚಾರ ನಿಯಮಗಳ ಅರಿವಿದೆ. ಅದರ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಕಡ್ಡಾಯವಾಗಿ ತಮ್ಮ ಸುರಕ್ಷತೆಗೋಸ್ಕರ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ, ಮತ್ತು ಒಂದು ವೇಳೆ ಉಲ್ಲಂಘನೆ ಮಾಡಿದ್ರೆ ದಂಡವನ್ನು ತೆತ್ತಬೇಕಾಗುತ್ತೆ. ನಮಗೆ ಯಾರಿಗೂ ದಂಡ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಒಂದು ವೇಳೆ ತಾವು ಅರಿವಿದ್ರೂ ಕೂಡ ಉಲ್ಲಂಘನೆ ಮಾಡಿದ್ರೆ ದೆನ್ ವಿ ವಿಲ್ ಬಿ ಫೋರ್ಸ್ ಟು ಇಂಪೋಸ್ ಫೈನ್. ಸೊ ಹಾಗಾಗಿ ಹೇಳ್ತಾ ಇದ್ದೀವಿ, ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ, ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಕುಟುಂಬಗೋಸ್ಕರ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಅದನ್ನು ಅರಿತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಮತ್ತು ಒಂದು ವೇಳೆ ಉಲ್ಲಂಘನೆ ಮಾಡಿದರೆ ಸರ್ಪ್ರೈಸ್ ಆಗಿ ಯಾವುದೇ ಜಂಕ್ಷನ್ಗಳಲ್ಲಿ ಇರ್ಬೋದು, 100% ನಾವು ಇದು ನಿರಂತರವಾಗಿ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಮತ್ತು ನಮ್ಮ ಏನು ತಂಡ ಇದೆ, ತಮ್ಮ ಎಲ್ಲ ತಂಡದಲ್ಲಿರುವ ಅಧಿಕಾರಿ ಸಿಬ್ಬಂದಿಯವರು ಕೂಡ ಎಚ್ಚರಿಕೆಯನ್ನು ನೀಡಿದ್ದೀವಿ. ಸಾರ್ವಜನಿಕರಿಗೆ ಸೌಜನ್ಯದ ಜೊತೆ ವರ್ತಿಸಬೇಕು, ಮತ್ತು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಗೌರವಯುತ ಟ್ರೀಟ್ ಮಾಡಿ ದಂಡ ಕಟ್ಟಿಸ್ಬೇಕಂತ ಹೇಳಿದ್ದೀವಿ. ಮತ್ತು ಅದೇ ರೀತಿ ಸಾರ್ವಜನಿಕರು ಕೂಡ ಎಲ್ಲೇ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಇದ್ದಾರೆ ಅವ್ರ ಜೊತೆ ಯಾವುದೇ ರೀತಿ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಅವ್ರ ಮೇಲೆ ಮತ್ತೆ ವಿವಿಧ ರೀತಿಯಲ್ಲಿ ಕೂಡ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಕೆಲವರು ಏಕವಚನದಲ್ಲಿ ಮಾತಾಡುವಂಥದ್ದು, ಅಧಿಕಾರಿ ಸಿಬ್ಬಂದಿಯವ್ರ ಕಡೆ ಕೈ ಮಾಡಿ ತೋರಿಸುವಂಥದ್ದು, ಅಂಥದ್ದು ಯಾವುದಕ್ಕೂ ನಾವು ತಾಳ್ಲಿಕ್ಕಾಗಲ್ಲ. ಅಂಥದ್ದು ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ. ಏನು ಡ್ರೈವ್ ಇದೆ, ಇದರ ಒಂದು ಆಬ್ಜೆಕ್ಟಿವ್, ಒಂದು ಏನು ಸದುದ್ದೇಶ ಇದೆ ಅದನ್ನು ಅರ್ಥ ಮಾಡಿಕೊಂಡು ಸಹಕಾರ ನೀಡಿ ಮತ್ತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಮಾಡೋ ಕೆಲಸ ಏನೂ ಇಲ್ಲ. ಇದು ಉದ್ಯೋಗಿಲ್ ಕೆಲಸ ಮಾಡ್ತಾರೆ ಬೈಲತ್ತಾರ. ಸ್ಟೇಷನ್ ಹೋಗಪ್ಪ ಗಾಡಿ ಮೇಲೆ ನೋಡ್ರಿ. ಯಾರು ಕೂಡ
हेलमेट घर पे है फिर क्यों रखे डिक्की में रोज ऐसे ही होता है हेलमेट ಬೇಕಾ ಬೇಡ ಮತ್ತೆ ನೀವು ಅದನ್ನು ನೋಡ್ತಾ ಇದ್ದೀವಿ ನಿಮ್ಮ ಸೇಫ್ಟಿ ಯಾಕೆ ಅದು ಬಿಟ್ಕೊಂಡು ದಂಡ ಅವಾಯ್ಡ್ ಮಾಡಲಿಕ್ಕೆ ಅಷ್ಟು ತಂದಿದ್ರು